ಬೆಂಗಳೂರು ಮೆಟ್ರೋ ದರಗಳ ಅವೈಜ್ಞಾನಿಕ ಏರಿಕೆಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಇಳಿಕೆ ಆಗುತ್ತೆ ಅನ್ನುವಂತಹ ಸೂಚನೆ ಕೊಟ್ಟ ಮೇಲೆ ಯಾರಿಗೆ ಅದರ ಲಾಭ ಆಗುತ್ತೆ ಈ ಪ್ರಶ್ನೆ ಕೂಡ ಇರುತ್ತಲ್ವಾ. ಸೊ ಡೀಟೇಲ್ಸ್ ಈಗ ಬಂತು ನೋಡಿ. ಮೊದಲ ಹಂತವಾಗಿ 100% 75% ಏರಿಕೆ ಆಗಿರೋ ಕಡೆಗಳಲ್ಲಿ ಇಳಿಕೆಯನ್ನು ಮಾಡ್ತಾರೆ. ಬಿಕಾಸ್ ಇಲ್ಲೇ ಅತಿ ಹೆಚ್ಚು ಆಕ್ರೋಶ ವ್ಯಕ್ತ ಆಗ್ತಾ ಇರೋದು. ಹಸಿರು ನೇರಳೆ ಮಾರ್ಗದಲ್ಲಿ ದರ ಇಳಿಕೆ ಮೊದಲ ಹಂತದಲ್ಲಿ ಆಗುತ್ತೆ. ಪಬ್ಲಿಕ್ ಟಿವಿಯಲ್ಲಿ ದರ ಇಳಿಕೆ ಆಗುವಂತಹ ಸ್ಟೇಷನ್ಗಳ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ನೀವು ಈ ಭಾಗದಲ್ಲಿ ಬೈಕೊಂಡು ಓಡಾಡ್ತಾ ಇದ್ರೆ ಅಥವಾ ಈ ಭಾಗದಲ್ಲಿ ಇನ್ಮೇಲೆ ಮೆಟ್ರೋ ಯೂಸ್ ಮಾಡೋದು ಬೇಡ ಅಂತ ಯೋಚನೆ ಮಾಡ್ತಾ ಇದ್ರೆ ಆ ಡಿಸಿಷನನ್ನು ಕೈ ಬಿಡಿ. ಬಿಕಾಸ್ ಇಲ್ಲಿ ರೇಟನ್ನು ಮೊದಲ ಹಂತದಲ್ಲಿ ಕಡಿಮೆ ಮಾಡ್ತೀವಿ ಅಂತ BMRCಯಲ್ಲೇ ಹೇಳ್ತಾ ಇದೆ. ಬಿಕಾಸ್ ಅದೇ ಆ ಕಿಲೋಮೀಟರ್ ಪ್ರಕಾರ ರೇಟ್ ಹೈಕ್ ಏನು ಮಾಡಿದ್ರು ಅದನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ್ಯಾವ ಸ್ಟೇಷನ್ ಹಾಗಾದರೆ ಅಂತ ನೋಡೋದಾದರೆ ಮೈಸೂರು ರೋಡಿಂದ ಇಂದಿರಾನಗರ ಜೊತೆಗೆ ಗರುಡಾಚಾರ್ಯಪಾಳ್ಯದಿಂದ MG ರಸ್ತೆ ಇಲ್ಲೆಲ್ಲವೂ ಕೂಡ ರೇಟ್ ಹೈಕ್ ಆಗಿದ್ದು ಇಳಿಕೆ ಆಗುತ್ತೆ. ಬಿಕಾಸ್ 75% 100% ತನಕ ಇಲ್ಲೇ ಏರಿಕೆ ಆಗಿದ್ದು. ಹಾಗೆ ಸೆಂಟ್ರಲ್ ಕಾಲೇಜ್ನಿಂದ ಮಹಾಕವಿ ಕುವೆಂಪು ರಸ್ತೆ ತನಕದ ಮೆಟ್ರೋ ಸ್ಟೇಷನ್ ಮಾರ್ಗ ಏನಿತ್ತು ಸೊ ಇಲ್ಲೂ ಕೂಡ ಆಗುತ್ತೆ. ಓಕೆ, ಬಂತು ನೋಡಿ ಪಾಯಿಂಟ್ಸು. ದೀಪಾಂಜಲಿ ನಗರದಿಂದ ಕುವೆಂಪು ರಸ್ತೆಗೆ ಯಾರು ಪ್ರಯಾಣವನ್ನು ಬಳಸ್ತಾ ಇದ್ರು ಅವರು ಕೂಡ ಅಷ್ಟೇ ಕಡಿಮೆ ದುಡ್ಡನ್ನು ಕೊಡಬಹುದು ಇನ್ಮೇಲೆ. ಬಟ್ ಎಷ್ಟು ಪರ್ಸೆಂಟೇಜ್ ಅಂತ ಇನ್ನೂ ಹೇಳಿಲ್ಲ, ಹೇಳ್ತಾರೆ. ಲಾಲ್ಬಾಗಿಂದ ಮಹಾಕವಿ ಕುವೆಂಪು ರಸ್ತೆಯ ಮಾರ್ಗ, ಕುವೆಂಪು ರಸ್ತೆಯಿಂದ JP ನಗರದ ಮಾರ್ಗದಲ್ಲಿ ಇಳಿಕೆ ಆಗುವಂತಹ ಸಾಧ್ಯತೆ ಇದೆ. ಅತಿ ಹೆಚ್ಚು ಸ್ಟೂಡೆಂಟ್ಸು ಮತ್ತು ಮಧ್ಯಮ ವರ್ಗದ ಜನ ಅವಲಂಬಿತವಾಗಿರುವಂತಹ ಮೆಟ್ರೋನಲ್ಲಿ ಈಗ ನಮಗೆ ಪ್ರಯಾಣ ಮಾಡೋಕ್ಕಾಗ್ತಾ ಇಲ್ಲ, ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ನಮಗೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಫಾರ್ಮುಲಾವನ್ನು ಕಂಡುಹಿಡಿತೀವಿ ಅಂತ ಹೇಳಿದ್ದಾರೆ. ಸೊ ರೂಟ್ ಮ್ಯಾಪನ್ನು ನೀವು ಗಮನಿಸ್ತಾ ಇದ್ದೀರಿ ಎಲ್ಲೆಲ್ಲಿ ಅಂತ. ಇನ್ನೊಂದ್ಸಲ ಹೇಳೋದಾದರೆ ಲಾಲ್ಬಾಗ್ನಿಂದ ಮಹಾಕವಿ ಕುವೆಂಪು ರಸ್ತೆ ತನಕದ ಮಾರ್ಗ ಏನಿದೆ ಅಲ್ಲಿ ರೇಟ್ ಇಳಿಕೆ ಆಗುತ್ತೆ. ಕುವೆಂಪು ರಸ್ತೆಯಿಂದ JP ನಗರದ ಮಾರ್ಗದಲ್ಲೂ ಕೂಡ ಇಳಿಕೆ ಆಗೋ ಸಾಧ್ಯತೆ ಇದೆ. ಮೈಸೂರು ರೋಡ್ ಟು ಇಂದಿರಾನಗರ ಮತ್ತು ಗರುಡಾಚಾರ್ಯಪಾಳ್ಯ ಟು MG ರಸ್ತೆ ಇಲ್ಲೆಲ್ಲ ಕೂಡ ಇಳಿಕೆ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಪವಿತ್ರ, ಡಿಸಿಷನ್ ಯಾವಾಗ ಬರುತ್ತೆ ಅನ್ನುವಂತಹ ಕುತೂಹಲ ಬಹಳಷ್ಟು ಜನರಿಗೆ. ಯಾಕಂದರೆ ಆಲ್ಮೋಸ್ಟು ಈ ಮೆಟ್ರೋ ದರ ಏರಿಕೆ ಆದಾಗಲಿಂದ ನಾವು ನೋಡ್ತಾ ಇದ್ವಿ ದಿನಕ್ಕೇನೆ 80,000 ಲಾಸ್ ಆಗ್ತಾ ಇದೆ. 50 ಲಕ್ಷ ಅಡಿಷ್ನಲ್ ಲಾಭ ಸಿಗುತ್ತೆ ಅಂತ ಲೆಕ್ಕಾಚಾರ ಹಾಕ್ತವ್ರಿಗೆ 80,000 ಲಾಸ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಅನಿವಾರ್ಯವಾಗಿ ಈ ಸ್ಟೇಷನ್ಗಳಲ್ಲೆಲ್ಲ ಮೊದಲ ಹಂತದಲ್ಲಿ ಕಡಿಮೆ ಮಾಡ್ತಾರೆ ಅಂತ ಹೇಳಲಾಗ್ತತ್ತಲ್ಲ. ಸೊ ಎಷ್ಟು ಪರ್ಸೆಂಟೇಜು, ಏನು ಲೆಕ್ಕಾಚಾರ, ಫಾರ್ಮುಲಾ ಏನು, ಮಾಹಿತಿ ಏನಾದರೂ ಇದೆಯಾ? ಮಮತಾ, ದರವನ್ನು ಇಳಿಕೆ ಮಾಡಲೇಬೇಕು. ಯಾಕಂದರೆ ಸಾರ್ವಜನಿಕರ ಆಗ್ರಹ ಏನಿದೆ ಅದಕ್ಕೆ BMRCL ಅವರು ಮಣಿಲೇಬೇಕು. ಯಾಕಂದರೆ ಅವರು ಹೇಳಿದ್ದು 45 to 50% ಅಷ್ಟು ನಾವು ದರವನ್ನು ಏರಿಕೆ ಮಾಡ್ತೀವಿ ಅಂತ. ಪಬ್ಲಿಕ್ ಟಿವಿ ಹಳೆಯ ದರ ಹಾಗೂ ಹೊಸ ದರ ಎರಡನ್ನ ಕೂಡ ಕಂಪ್ಯಾರಿಸನ್ ಮಾಡಿದೆ. 105%, 100%, 70% ದರವನ್ನು ಏರಿಕೆ ಮಾಡಿದ್ದಾರೆ. ಹಾಗಿದ್ರೆ ಇವರಿಗೆ ಅನುಮತಿಯನ್ನು ಕೊಟ್ಟಿದ್ದು ಯಾರು ಅನ್ನುವಂಥದ್ದು. ಜನರ ದುಡ್ಡು ಅಂತಂದರೆ ಹೇಗೆ ಬೇಕಾದರೂ ಬಳಕೆ ಮಾಡ್ಬೋದು, ಹೇಗೆ ಬೇಕಾದರೂ ಜನ ಬರ್ತಾರೆ ಅನ್ನುವಂತಹ ದರ್ಪವನ್ನು BMRCL ಪ್ರದರ್ಶನ ಮಾಡಿದೆಯಾ ಅನ್ನುವಂತಹ ಅನುಮಾನ. ಹಾಗಾಗಿಯೇ ಪಬ್ಲಿಕ್ ಟಿವಿ ಸತತವಾಗಿ ಈಗ ಕ್ಯಾಂಪೈನ್ ಅನ್ನು ಕೂಡ ಮಾಡಿದೆ, ಮೆಟ್ರೋ ದರವನ್ನು ಇಳಿಕೆ ಮಾಡಿ ಅಂತ. CM ಕೂಡ ಇದಕ್ಕೆ ಸ್ಪಂದನೆಯನ್ನ ಕೊಟ್ಟು ಇಲ್ಲ ಇಳಿಕೆ ಮಾಡೋದಕ್ಕೆ ನಾವು ಸೂಚನೆಯನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಸೂಚನೆಯನ್ನ ಕೊಡಬೇಡಿ, ಇಳಿಕೆಯನ್ನೇ ಮಾಡಿ. ಯಾಕಂದ್ರೆ ತಮಿಳುನಾಡಿನಲ್ಲೂ ಕೂಡ ಅದೇ ರೀತಿಯಾಗಿತ್ತು. ದರವನ್ನ ಏರಿಕೆ ಮಾಡಿದಾಗ ದೊಡ್ಡ ಮಟ್ಟದ ಜನಾಕ್ರೋಶ ವ್ಯಕ್ತವಾಗಿತ್ತು. ತತ್ಕ್ಷಣ ಅಲ್ಲಿಂದ ಮ್ಯಾಕ್ಸಿಮಮ್ ಎಷ್ಟು ದರ ಇದೆ ಅದನ್ನ ಇಮಿಡಿಯೇಟ್ ಆಗಿ ಇಳಿಕೆಯನ್ನ ಮಾಡಿದ್ರು. ಹಾಗಾಗಿ ನಾವು ಇಳಿಕೆ ಮಾಡ್ತೀವಿ, ಅದನ್ನ ನೋಡ್ತೀವಿ, ಎಷ್ಟು ಫೇರ್ ಇದೆ, ಈ ರೀತಿಯ ಸಬೂಬುಗಳನ್ನ BMRCL MD ಅವರು ಕೂಡ ಕೊಡಬಾರ್ದು. ಎಷ್ಟು ದರ ಎಲ್ಲೆಲ್ಲಿ ಕನ್ಫ್ಯೂಷನ್ ಇದ್ರೆ ಪಬ್ಲಿಕ್ ಟಿವಿಯ ಸ್ಕ್ರೀನ್ ಶಾಟ್ಸ್ ಗಳನ್ನ ನಾವೇ ಕಳಿಸ್ತೀವಿ ನಿಮ್ಗೆ, ಯಾವ್ಯಾವ ಕಡೆ ಎಷ್ಟೆಷ್ಟು ದರವನ್ನ ನೀವು ಪರ್ಸೆಂಟೇಜ್ ವೈಸ್ ಜಾಸ್ತಿ ಮಾಡಿದ್ದೀರಾ ಅನ್ನುವಂಥದ್ದು. ಸೊ ಇಮಿಡಿಯೇಟ್ ಆಗಿ ಆ ದರವನ್ನ ಇಳಿಕೆ ಮಾಡಲೇಬೇಕು. ಯಾಕಂದ್ರೆ ಸಾರ್ವಜನಿಕರ ದುಡ್ಡು ಅಂತಂದ್ರೆ ಬೇಕಾಬಿಟ್ಟಿ ಬರುವಂತಹ ದುಡ್ಡಲ್ಲ, ಅದು ಲೆಕ್ಕವನ್ನ ಕೊಡಬೇಕು. ಈ ರೀತಿ ಮಾಡಿದ್ದೇ ತಪ್ಪನ್ನ ಮುಚ್ಕೊಳ್ಳುವಂತಹ ಪ್ರಯತ್ನವನ್ನ BMRCL ಕೂಡ ಮಾಡಬಾರ್ದು. ಹಾಗಾಗಿ ಪಬ್ಲಿಕ್ ಟಿವಿ ಇಮಿಡಿಯೇಟ್ ಆಗಿ ಆ ದರವನ್ನ ಇಳಿಕೆ ಮಾಡಿ ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದೆ. ಜೊತೆಗೆ ಸಾರ್ವಜನಿಕರ ಸಿಟ್ಟು ಯಾವ ರೀತಿ ಇದೆ ಅಂದ್ರೆ BMRCL ಮೆಟ್ರೋ ನಮ್ಗೆ ಅಗತ್ಯವೇ ಇಲ್ಲ, ನಾವು ಆಟೋದಲ್ಲಿ ಹೋಗ್ತೀವಿ, ಬಸ್ನಲ್ಲಿ ಹೋಗ್ತೀವಿ ಅನ್ನುವಂತಹ ಮಟ್ಟಿಗೆ ಬಂದಿದ್ದಾರೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪವಿತ್ರ.